ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಅಂದರೆ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಸೀಟು ಹಂಚಿಕೆ ಕುರಿತಾದ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ ಓಕೆ, ಇದು ನೋಡ್ತಾ ಹೋಗೋಣ. ಇಲ್ಲಿ 2026ನೇ ಶೈಕ್ಷಣಿಕ ಸಾಲಿಗಾಗಿ ಇಲ್ಲಿ ಈಗಾಗಲೇ ಏನು ಮೈನಾರಿಟಿ ಸ್ಕೂಲ್ಗಳದ್ದು ಎಂಟ್ರೆನ್ಸ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಫಸ್ಟ್ ರೌಂಡ್ ತಾತ್ಕಾಲಿಕವಾದಂತಹ ಒಂದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೇವಲ ತಾತ್ಕಾಲಿಕ ಲಿಸ್ಟ್ ಅಂತಲೂ ಹೇಳಿದ್ರು ಕೂಡ, ಆದರೆ ಇದು ಅಂತಿಮ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂದರೆ ಈ ಸಾರಿ ಏನು ಸೆಲೆಕ್ಟ್ ಆಗಿದ್ದಾರೆ ಫಸ್ಟ್ ರೌಂಡಿಗೆ ಈ ವಿದ್ಯಾರ್ಥಿಗಳದ್ದು ಏನಾಗುತ್ತೆ ಅಂದರೆ ಅಡ್ಮಿಷನ್ಗೆ ಸೂಕ್ತವಾದ ದಾಖಲೆಗಳನ್ನು ತೆಗೆದುಕೊಂಡು ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ರಿ ಆ ಶಾಲೆಗೆ ಹೋಗಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು. ಅಲ್ಲಿ ಪ್ರಾಂಶುಪಾಲರು ದಾಖಲೆಗಳ ವೆರಿಫಿಕೇಶನ್ ಮಾಡಿ ಅಡ್ಮಿಷನ್ ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ನೀವುಗಳು ಅರ್ಜಿ ಸಲ್ಲಿಸುವುದು ಸೇವಾ ಸಿಂಧು ಪೋರ್ಟಲ್ ಮೂಲಕ. ಅಲ್ಲಿ ಸಲ್ಲಿಸುವಂತಹ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿರ್ತೀರಿ, ಆದರೆ ಅಲ್ಲಿ ಇರುವಂತಹ ದಾಖಲೆಗಳ ನೈಜತೆಯ ಪರೀಕ್ಷೆ ಆಗಬೇಕಾಗಿರುತ್ತೆ. ಹಾಗಾಗಿ ಆ ಪ್ರಮಾಣ ಪತ್ರಗಳನ್ನು ತಾವು ತೆಗೆದುಕೊಂಡು ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ರಿ ಆ ಶಾಲೆಗೆ ಹೋಗಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಅವರು ಉದಾಹರಣೆಗಾಗಿ ಹೇಳೋದಾದರೆ ಈಗ ನಮ್ಮ ಶಾಲೆಯಿಂದಲೇ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು ಏನು ಮೈನಾರಿಟಿ ಮೊರಾರ್ಜಿ ಸ್ಕೂಲ್ಗಳಿಗೆ. ಇವತ್ತು ಒಬ್ಬ ವಿದ್ಯಾರ್ಥಿ ಪೇರೆಂಟ್ಸ್ ಜೊತೆಗೆ ಹೋಗಿ ಅವರು ಏನು ಅಡ್ಮಿಷನ್ ಮಾಡಲಿಕ್ಕೆ ಹೋದಾಗ ನಾನು ಇನ್ಫಾರ್ಮೇಷನ್ ಹೇಳಿ ಕಳಿಸಿದ್ದೆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಂತ. ಆ ಪೋಷಕರು ಕೂಡ ಹೋಗಿದ್ದರು. ಆ ಶಾಲೆಗೆ ಹೋದಾಗ ಅಲ್ಲಿ ಪ್ರಾಂಶುಪಾಲರು ತಿಳಿಸಿರುವಂಥ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಾದರೆ 27 ಮೇ 2026 ಒಳಗಾಗಿ ತಾವುಗಳು ಸೂಕ್ತವಾದಂತಹ ದಾಖಲೆಗಳನ್ನು ತೆಗೆದುಕೊಂಡು ಅಡ್ಮಿಷನ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಏನೇನು ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಅಂದರೆ ಅವರು ಮೊದಲನೇದಾಗಿ ನೋಡಿ ಜಾತಿ ಆದಾಯ ಪ್ರಮಾಣ ಪತ್ರ, ಅದು ತಾವು ಅರ್ಜಿ ಸಲ್ಲಿಸುವಾಗ ಇರುವಂತಹ RD ನಂಬರ್ ಇರುವಂಥದ್ದು ಇರಬೇಕು ಒಂದನೇದು. ಎರಡನೇದಾಗಿ ತಮ್ಮ ಇಲ್ಲಿ ಆ ವಿಳಾಸದ ಪುರಾವೆಗಳು, ಇಲ್ಲಿ ಆಧಾರ್ ಕಾರ್ಡ್ ಅಂದರೆ ಯಾವ ಅರ್ಜಿ ಸಲ್ಲಿಸುವಾಗ ನೀಡಿರುವಂತಹ ಆಧಾರ್ ಕಾರ್ಡ್ ವಿಳಾಸ, ಅದರೊಂದಿಗೆ ತಮ್ಮ ರೇಷನ್ ಕಾರ್ಡ್, ಯಾಕಂದರೆ ಅಲ್ಲಿ ವಿಳಾಸದ ಪುರಾವೆಗಳು ಹೆಚ್ಚಿಗೆ ಬೇಕಾಗುತ್ತೆ. ಅದರೊಂದಿಗೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತದೆ. ಇನ್ನು ಅದರೊಂದಿಗೆ ತಾವು ಇಲ್ಲಿ ವಿಶೇಷ ವರ್ಗದವರಾಗಿದ್ದರೆ ವಿಶೇಷ ವರ್ಗದ ಪ್ರಮಾಣ ಪತ್ರ ಮತ್ತು ಇಲ್ಲಿ 5ನೇ ತರಗತಿ ಉತ್ತೀರ್ಣರಾದಂತಹ ತಾವು ಗಮನಿಸಬೇಕು 5ನೇ ತರಗತಿ ಉತ್ತೀರ್ಣರಾದಂತಹ ಒಂದು ಮಾರ್ಕ್ಸ್ ಕಾರ್ಡನ್ನು ತಮ್ಮ 5ನೇ ತರಗತಿ ಶಾಲೆಯಿಂದ ಪಡೆದುಕೊಳ್ಬೇಕು ತಕ್ಷಣವೇ. ಅದು ಯಾವ ರೀತಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಅಂದರೆ ಇಲ್ಲಿ ಸ್ಯಾಡ್ಸ್ ಮೂಲಕ ಡೌನ್ಲೋಡ್ ಮಾಡಿಕೊಂಡಂತಹ ಒಂದು ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತದೆ. ಮತ್ತು ಇನ್ನೊಂದು ಏನಂದರೆ ಅವರು ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನು ಕೇಳಿರುತ್ತಾರೆ. ನಾವು ಇವತ್ತು ಪೋಷಕರಿಗೆ ಕಳಿಸಿದಾಗ ಅವರು ಅಲ್ಲಿರುವಂಥ ಪ್ರಾಂಶುಪಾಲರು ತಿಳಿಸಿರುವಂಥದ್ದು ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಅವರು ಕೇಳಿರುತ್ತಾರೆ. ಹಾಗಾಗಿ ಇಲ್ಲಿ ಅದನ್ನು ತಾವೇನು ಮಾಡಬೇಕು ಅಂದರೆ ಎಲ್ಲ ದಾಖಲೆಗಳನ್ನ ಫಸ್ಟ್ ತೆಗೆದುಕೊಳ್ಳಿ. ಫಸ್ಟು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಥವಾ ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೆಕ್ಸ್ಟ್ ಕೊಡಾಕತ್ರಿ. ಯಾಕಂದರೆ ಇಲ್ಲಿ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಮೊದಲು ಅಡ್ಮಿಷನ್ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವೇನು ಮಾಡಬೇಕು, ಒರಿಜಿನಲ್ ಆಗಿ ನಿಮಗೇನು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ ಆ ಲಿಸ್ಟಲ್ಲಿ ತಮ್ಮ ಹೆಸರು ಇರುತ್ತಲ್ಲ ಅದ್ರದ್ದು ಒಂದು ಪೇಜ್ ಪ್ರಿಂಟ್ ತೆಗೆದುಕೊಂಡು ತಾವು ಯಾವ ಶಾಲೆ ಅಂತ ಅದರಲ್ಲಿ ಕೊಟ್ಟಿದ್ದಾರೆ ಆ ಶಾಲೆಗೆ ಹೋಗಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಆವಾಗ ನಿಮ್ಮದು ಎಲ್ಲ ದಾಖಲೆಗಳು ಸರಿ ಇದೆ ಅಂತ ಗೊತ್ತಾದರೆ ನಿಮ್ಮದು ಅಡ್ಮಿಷನ್ನು ಕನ್ಫರ್ಮ್ ಆಗುತ್ತೆ. ಒಂದು ವೇಳೆ ನಿಮ್ಮ ಅಡ್ಮಿಷನ್ ಯಾವಾಗ ಕ್ಯಾನ್ಸಲ್ ಆಗಬಹುದು ಅಂದರೆ ದಾಖಲೆಗಳು ನೈಜತೆ ಇಲ್ಲ ಅಂದರೆ, ಒಂದು ವೇಳೆ ಅವು ಸುಳ್ಳು ದಾಖಲೆಗಳು ಅಥವಾ ಇಲ್ಲಿ ಮಿಸ್ಮ್ಯಾಚ್ ಅಂದರೆ ನೀವು ಅರ್ಜಿ ಸಲ್ಲಿಸುವಾಗ ನೀಡಿರುವ ದಾಖಲಾತಿಗಳಿಗೂ ಈಗಿರುವ ದಾಖಲೆಗಳಿಗೂ ಏನಾದರೂ ವ್ಯತ್ಯಾಸ ಇದ್ದಲ್ಲಿ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗಬಹುದು. ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಪೋಷಕರು ಕೊಡುವಂಥ ದಾಖಲೆಗಳು 2026ನೇ ಶೈಕ್ಷಣಿಕ ಸಾಲಿಗಾಗಿ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿದಿರಿ ಆಗಿನ ದಾಖಲೆಗಳೇ ಈಗ ಇರ್ತಾವಂತ ನಾನು ಕೂಡ ಭಾವಿಸಿದ್ದೀನಿ. ತಾವುಗಳು ಈಗ ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ರೆ ತಕ್ಷಣವೇ ತಾವು ನಾನು ಹೇಳಿದ ದಾಖಲೆಗಳು ಮೊದಲನೇದಾಗಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಹಾಗೂ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಅದರೊಂದಿಗೆ ಇಲ್ಲಿ ವಿಶೇಷ ವರ್ಗ ಆಗಿದ್ದರೆ ಅದರ ಪ್ರಮಾಣ ಪತ್ರ, ಇನ್ನು ಅದರೊಂದಿಗೆ ಇಲ್ಲಿ ತಾವೇನು ಮಾಡಬೇಕು ಅಂದರೆ 5ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಇವಿಷ್ಟನ್ನು ತೆಗೆದುಕೊಂಡು ಹೋಗಿ ಮತ್ತೆ ಹೆಚ್ಚಿನ ದಾಖಲೆಗಳು ಅವ್ರು ಏನು ಕೇಳ್ತಾರೆ ಅವುಗಳು ಸಿದ್ಧತೆ ಮಾಡ್ಕೋರಿ. ಅದು ಅಲ್ಲದೆ ಇವೆಲ್ಲ ದಾಖಲೆಗಳು ಕೊಟ್ಟ ಮೇಲೆ ಅವ್ರು ನಿಮಗೊಂದು ಲೆಟ್ರ್ ಕೊಡ್ತಾರೆ. 5ನೇ ತರಗತಿ ಶಾಲೆಯಿಂದ TC ತೆಗೆದುಕೊಂಡು ಬರಲಿಕ್ಕೆ ಒಂದು ರಿಕ್ವೆಸ್ಟ್ ಲೆಟ್ರನ್ನ ಆ ಶಾಲೆಯವರು ಕೊಡ್ತಾರೆ. ಯಾವುದು ವಸತಿ ಶಾಲೆಯವರು ಅದನ್ನು ತೊಗೊಂಡು ನೀವು 5ನೇ ತರಗತಿ ಎಲ್ಲಿ ಕಲಿತಾ ಇದ್ದರೆ ಆ ಶಾಲೆ ಹೋಗಿ ಕೊಟ್ಟಾಗ ಅವ್ರು ನಿಮಗೆ ಒರಿಜಿನಲ್ TCಯನ್ನು ಕೊಡ್ತಾರೆ. ಮಾರ್ಕ್ಸ್ ಕಾರ್ಡ್ ಅಂತೂ ಮೊದಲೇ ಪಡೆದುಕೊಂಡಿರ್ತೀರಿ. ಇಷ್ಟು ದಾಖಲೆಗಳನ್ನು ತಾವು ಸಿದ್ಧತೆಯಲ್ಲಿ ಇಟ್ಕೊಂಡು ತಕ್ಷಣವೇ ತಡ ಮಾಡಬೇಡ್ರಿ. ಯಾಕಂದರೆ ಕೇವಲ 27ನೇ ತಾರೀಕಿನೊಳಗಾಗಿ ಎಲ್ಲ ಈ ಪ್ರಕ್ರಿಯೆ ಮುಕ್ತಾಯ ಆಗಬೇಕು. ಇಲ್ಲದೇ ಇದ್ದಲ್ಲಿ ನೀವೇನು ದಾಖಲೆಗಳನ್ನು ಸಲ್ಲಿಸಲೇ ಇದ್ದರೆ ಅವಾಗ ಏನಾಗುತ್ತೆ ಅಂದರೆ ಮತ್ತೆ ಸೆಕೆಂಡ್ ರೌಂಡ್ ಅಥವಾ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಹೋಗ್ಬೋದು.
ಯಾಕಂದರೆ ಅಲ್ಲಿ ಆಪ್ಷನ್ಸ್ಗಳೇ ಇಲ್ಲ, ಮತ್ತು ಬೇರೆ ನಿಮಗೆ ಇನ್ನೊಂದು ಲಿಸ್ಟಲ್ಲಿ ಬರುತ್ತೆ ಹೆಸರು ಅನ್ನುವಂಥದ್ದು. ಇರುವ ಅವಕಾಶದಲ್ಲಿ ಎಲ್ಲ ದಾಖಲೆಗಳನ್ನ ಸಿದ್ಧತೆಯಲ್ಲಿ ಇಟ್ಕೋರಿ ಅಂತ ತಿಳಿಸ್ತಾ